ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಮಂಡಲ ಪ್ರಚಾರ ವರ್ಣನೆ, ಅತಲ ವಿತಲಾದಿ ಸಪ್ತಲೋಕಗಳು, ಭೂಲೋಕಾದಿ ಸಪ್ತಲೋಕಗಳು, ಹೀಗೆ 14 ಲೋಕಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಶೃಂಗವಂತ ಪರ್ವತಕ್ಕೆ ಸರ್ವ ಭಾಗಗಳಲ್ಲಿಯೂ ಶೃಂಗಗಳಿವೆ.
ಮಧ್ಯದ ಶಿಖರವು ಸುವರ್ಣಮಯವಾಗಿರುವುದು. ದಕ್ಷಿಣ ಭಾಗದ ಶಿಖರವು ರಜತಮಯವಾಗಿರುವುದು ಮತ್ತು ಸ್ಫಟಿಕ ಮಣಿಯಂತೆ ಹೊಳೆಯುವುದು. ಉತ್ತರ ಭಾಗದ ಶಿಖರವು ನವರತ್ನಮಯವಾಗಿಯೂ ಅತ್ಯುತ್ತಮವಾಗಿಯೂ ಆಗಿದೆ. ಇಂತಹ ಪ್ರಖ್ಯಾತವಾದ 3 ವಿಧ ಶಿಖರಗಳಿಂದ ಆ ಪರ್ವತವು ಶೃಂಗವಂತವೆಂಬುದಾಗಿ ಲೋಕವಿಖ್ಯಾತವಾಗಿದೆ. ಸೂರ್ಯನು ವಿಶ್ವದ್ರೇಖೆಯ ಶೃಂಗವನ್ನು ಶರದ್ವಸಂತ ಋತುಗಳ ಮಧ್ಯಕಾಲದಲ್ಲಿ ಹೊಂದಿ ಸಮವಾದ ಗತಿಯನ್ನು ಹೊಂದುವನು. ಆಗ ಸೂರ್ಯನು ಅಹೋರಾತ್ರಿಗಳನ್ನು ಸಮವಾಗಿ ಮಾಡುವನು. ಆ ಸೂರ್ಯನ ರಥಕ್ಕೆ ದಿವ್ಯವೂ ಹಸುರೂ ಆದ ಕುದುರೆಗಳು ಕಟ್ಟಲ್ಪಟ್ಟಿರುತ್ತವೆ. ಅವು ಕಮಲಗಳಂತೆ ಕೆಂಪಗಿರುವ ಬಣ್ಣಗಳಿಂದ ಬಳೆಯಲ್ಪಟ್ಟಿದೆಯೋ ಎಂಬಂತೆ ಕಾಣುತ್ತಿದ್ದವು. ಮೇಷ ಸಂಕ್ರಮಣದ ಕೊನೆಯಲ್ಲಿಯೂ ತುಲಾ ಸಂಕ್ರಮಣದ ಕೊನೆಯಲ್ಲಿಯೂ ಸೂರ್ಯೋದಯಾಸ್ತಗಳು ಸಮವಾಗಿರುವುದು. ಆಗ ಅಹೋರಾತ್ರಿಗಳೆರಡರಲ್ಲಿಯೂ 15 ಮುಹೂರ್ತಗಳು ಸಮವಾಗಿರುವವು. ಸೂರ್ಯನು ಕೃತ್ತಿಕಾ ನಕ್ಷತ್ರದ ಮೊದಲನೆಯ ಪಾದವನ್ನು ಯಾವಾಗ ಹೊಂದುವನೋ ಆಗ ಚಂದ್ರನು ವಿಶಾಖಾ ನಕ್ಷತ್ರದ 4ನೆಯ ಪಾದದಲ್ಲಿರುವನು. ಸೂರ್ಯನು ಯಾವಾಗ ವಿಶಾಖಾ ನಕ್ಷತ್ರದ 3ನೆಯ ಪಾದವನ್ನು ಹೊಂದುವನೋ ಆಗ ಚಂದ್ರನು ಕೃತ್ತಿಕಾ ನಕ್ಷತ್ರದ 4ನೆಯ ಪಾದದಲ್ಲಿ ಇರುವನು. ಈ ಪೂರ್ವದಲ್ಲಿ ಹೇಳಿದ ನಕ್ಷತ್ರಗಳಲ್ಲಿ ಸೂರ್ಯ ಚಂದ್ರರು ಇರುವ ಕಾಲಕ್ಕೆ ವಿಶ್ವತ್ಕಾಲವೆಂದು ಮಹರ್ಷಿಗಳು ಹೇಳುವರು. ಸೂರ್ಯನಿಂದ ವಿಶ್ವವನ್ನು, ಚಂದ್ರನಿಂದ ಕಾಲವನ್ನು ತಿಳಿಯಬೇಕು. ಯಾವ ಕಾಲದಲ್ಲಿ ಅಹೋರಾತ್ರಿಗಳು ಹೆಚ್ಚು ಕಡಿಮೆಯಾಗದೆ ಒಂದೇ ಸಮವಾಗಿರುತ್ತವೆಯೋ ಅದಕ್ಕೆ ವಿಶ್ವತ್ಕಾಲವೆಂಬ ನಾಮವು ಪ್ರಾಪ್ತವಾಗಿದೆ. ಅಂತಹ ವಿಶ್ವತ್ಕಾಲದಲ್ಲಿ ಪಿತೃಗಳ ಉದ್ದೇಶವಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಅದು ಉತ್ತಮವಾದ ದೇವತೆಯೆಂದು ತಿಳಿಯಬೇಕು. ಊನರಾತ್ರಿ, ಅಧಿಕ ಮಾಸ, ಕಲ, ಕಾಷ್ಟ, ಮುಹೂರ್ತಕ, ಹುಣ್ಣಿಮೆ, ಅಮಾವಾಸ್ಯ, ಸಿನಿವಾಲಿ, ಕುಹು, ರಾಕ ಮತ್ತು ಅನುಮತಿ ಇವು ವಿಶ್ವತ್ಕಾಲದಂತೆ ತಿಳಿಯಬೇಕು. ಅಮಾವಾಸ್ಯೆಯಲ್ಲಿ ಚಂದ್ರಕಲೆಯು ದೃಷ್ಟವಾದರೆ ಸಿನಿವಾಲಿ ಎಂದೂ, ಚಂದ್ರಕಲೆಯು ಸಂಪೂರ್ಣವಾಗಿ ನಷ್ಟವಾದರೆ ಕುಹು ಎಂದು ಸಂಜ್ಞೆಯು ಉಂಟಾಗಿದೆ. ಅದರಂತೆ ಹುಣ್ಣಿಮೆಯಲ್ಲಿ ಚಂದ್ರನು ಹೀನವಾದರೆ ಅನುಮತಿ ಎಂದು, ಪೂರ್ಣವಾಗಿದ್ದರೆ ರಾಕ ಎಂದು ಸಂಜ್ಞೆಯು ಸಂಭವಿಸಿರುತ್ತದೆ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 6 ತಿಂಗಳು ಉತ್ತರಾಯಣ ಕಾಲವಾಗಿದೆ. ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ ಮಾಸಗಳು ದಕ್ಷಿಣಾಯನವಾಗಿವೆ. ಪೂರ್ವದಲ್ಲಿ ನಿರೂಪಿಸಿರುವ 5 ವತ್ಸರಗಳನ್ನು ಬ್ರಹ್ಮದೇವನ ಪುತ್ರರೆಂದು ತಿಳಿಯಬೇಕು. ಅನಂತರ ಋತುಗಳನ್ನು ತಿಳಿಯಬೇಕು. ಆ ಋತುಗಳೇ ಮಧ್ಯಗತಗಳೆಂದು ತಿಳಿಯಬೇಕು. ಆದುದರಿಂದ ಅಮಾವಾಸ್ಯೆಯು ಪರ್ವಕ್ಕೆ ಮೂಲವಾಗಿದೆ. ಆ ವರ್ಷಕ್ಕೆ ವಿಷುವಂತವು ಮೂಲವಾಗಿರುತ್ತದೆ. ಆದುದರಿಂದ ಅಮಾವಾಸ್ಯೆ, ಪರ್ವ, ವಿಷುವತ್ಕಾಲ ಇವು 3 ಪಿತೃಗಳಿಗೂ ದೇವತೆಗಳಿಗೂ ಅತ್ಯಂತ ಪ್ರಿಯವಾಗಿವೆ. ಮನುಷ್ಯನು ಈ ವಿಷಯಗಳನ್ನು ಅರಿತು ದೇವ ಪಿತೃಗಳ ವಿಷುವತ್ಕಾಲಗಳ ವಿಷಯದಲ್ಲಿ ಭ್ರಾಂತನಾಗಬಾರದು. ಅವರ ವಿಷಯದಲ್ಲಿ ಜಾಗರೂಕನಾಗಿರಬೇಕು. ಆದುದರಿಂದ ವಿಷುವತ್ಕಾಲವು
ಪ್ರಜೆಗಳ ಹಿತಕ್ಕಾಗಿ ಪದೇ ಪದೇ ಸಂಭವಿಸುತ್ತದೆ ಎಂದು ತಿಳಿಯಬೇಕು. ಬೆಳಕು ಇರುವವರೆಗೂ ಲೋಕಗಳು ಇವೆ ಎಂದು ತಿಳಿಯಬೇಕು. ಅಲ್ಲಿಯವರೆಗೂ ಲೋಕವೆಂಬ ನಾಮವು ಬಂದಿದೆ. ಬೆಳಕಿರುವ ಕೊನೆಯವರೆಗೂ ಲೋಕವೆಂದೇ ತಿಳಿಯಬೇಕು. ಲೋಕದ ಕೊನೆಯಾದ ಲೋಕಾಲೋಕ ಪರ್ವತದ ಮಧ್ಯಭಾಗದಲ್ಲಿ ಲೋಕಪಾಲಕರಾದ ದೇವತೆಗಳು ವಾಸ ಮಾಡುವರು. ವೈರಾಜ ನಾಮಕನಾದ ಸುಧಾಮ, ಅತ್ಯಂತ ಕೃಪಾಶಾಲಿಯಾದ ಕರ್ದಮ, ಹಿರಣ್ಯಲೋಮನೆಂಬ ಪರ್ಜನ್ಯ, ನಿಶ್ಚಯ ಜ್ಞಾನಿಯಾದ ಕೇತುಮಂತರೆಂಬ 4 ಮಹಾತ್ಮರು ಪ್ರಳಯ ಕಾಲದವರೆಗೂ ಶಾಶ್ವತವಾಗಿರುತ್ತಾರೆ. ಅವರು ಶೀತೋಷ್ಣಾದಿ ದ್ವಂದ್ವಾತೀತರೂ ಅಭಿಮಾನರಹಿತರೂ ಪರಿಗ್ರಹ ಶೂನ್ಯರೂ ಆದ ಲೋಕಪಾಲಕರು ಲೋಕಾಲೋಕ ಪರ್ವತದ 4 ದಿಕ್ಕುಗಳಲ್ಲಿಯೂ ವಾಸಿಸುತ್ತಾರೆ. ಅಗಸ್ತ್ಯರ ವಾಸಸ್ಥಾನಕ್ಕಿಂತಲೂ ಉತ್ತರದಲ್ಲಿಯೂ ಅಜವೀತಿಗಿಂತಲೂ ದಕ್ಷಿಣ ಭಾಗದಲ್ಲಿಯೂ ವೈಶ್ವಾನರ ಪಥಕ್ಕಿಂತಲೂ ಹೊರಭಾಗದಲ್ಲಿಯೂ ಇರುವ ಮಾರ್ಗವೇ ಪಿತೃಲೋಕಕ್ಕೆ ಹೋಗುವ ಮಾರ್ಗವಾಗಿದೆಯೆಂದು ಜ್ಞಾನಿಗಳು ಹೇಳುತ್ತಾರೆ. ಆ ಪಿತೃಯಾನದ ಮಾರ್ಗದಲ್ಲಿ ಪ್ರಜಾವಂತರೂ ಅಗ್ನಿಹೋತ್ರಾದಿಗಳಲ್ಲಿ ಆಸಕ್ತರೂ ಲೋಕ ಸಂತಾನಕಾರಕರೂ ಆದ ಮಹರ್ಷಿಗಳು ವಾಸಿಸುತ್ತಾರೆ. ಭೂತಾರಂಭಕರವಾದ ಕರ್ಮಗಳನ್ನು ಮಾಡುವವರು ಆಶೀರ್ವಾದವನ್ನು ಮಾಡುವವರೂ ಆದ ಮಹರ್ಷಿಗಳಿಗೆ ಋತ್ವಿಗೆಂಬ ನಾಮವು ಬಂದಿದೆ. ಲೋಕಹಿತಾಕಾಂಕ್ಷಿಗಳಾದ ಆ ಮಹಾತ್ಮರು ದಕ್ಷಿಣ ಮಾರ್ಗದಲ್ಲಿ ಇದ್ದುಕೊಂಡು ಸತ್ಕರ್ಮಗಳನ್ನು ಆಚರಿಸುವರು. ಅಂತಹ ಮಹರ್ಷಿಗಳು ಪ್ರತಿ ಯುಗದಲ್ಲಿಯೂ ನಷ್ಟವಾದ ಧರ್ಮಗಳನ್ನೂ ಸತ್ಸಂತಾನಗಳನ್ನೂ ತಮ್ಮ ತಪಸ್ಸುಗಳಿಂದಲೂ ಸನ್ಮರ್ಯಾದೆಗಳಿಂದಲೂ ಶಾಸ್ತ್ರ ಶ್ರವಣದಿಂದಲೂ ರಕ್ಷಿಸಿಕೊಂಡು ಬರುವರು. ಪುರಾಣ ಪುರುಷರಾದ ಅವರು ನವೀನರ ಗೃಹದಲ್ಲಿ ಜನಿಸಿ ಧರ್ಮವನ್ನು ಸ್ಥಾಪಿಸುವರು. ಪ್ರಾಚೀನರು ಮೃತರಾಗಲು ನವೀನರು ಆ ಸ್ಥಾನದಲ್ಲಿ ಜನಿಸುವರು. ಹೀಗೆ ಒಬ್ಬರ ಸ್ಥಾನದಲ್ಲಿ ಮತ್ತೊಬ್ಬರು ಹುಟ್ಟಿ ಧರ್ಮವನ್ನು ಸ್ಥಾಪಿಸಿ ಪ್ರಳಯ ಕಾಲದವರೆಗೂ ಇರುವರು. ಗೃಹಸ್ಥರೂ ಮುನಿಗಳೂ ಆದ 88 ಸಹಸ್ರ ಜನರು ಸೂರ್ಯನ ದಕ್ಷಿಣ ಮಾರ್ಗವನ್ನು ಹೊಂದಿ ಚಂದ್ರ ಸೂರ್ಯರು ಇರುವವರೆಗೂ ಇರುತ್ತಾರೆ. ಯಾರು ತಮ್ಮ ತಮ್ಮ ಕರ್ಮಗಳಿಂದ ಜನನ ಮರಣಾದಿಗಳನ್ನು ಪಡೆಯುತ್ತಾರೋ ಅಂತಹವರು ಅಸಂಖ್ಯಾತರಾಗಿರುವರು. ಸಿದ್ಧಾದಿ ಪುರುಷರು ಲೋಕ ವ್ಯವಹಾರದಿಂದಲೂ ಭೂತಾರಂಭಕರವಾದ ವ್ಯಾಪಾರದಿಂದಲೂ ಇಚ್ಛಾದ್ವೇಷ ರೂಪವಾದ ಪ್ರವೃತ್ತಿಯಿಂದಲೂ ಸ್ತ್ರೀ ಪುರುಷ ಸಂಗಮಾದಿಗಳಿಂದಲೂ ಜನನ ಮರಣಗಳನ್ನು ಪಡೆಯುವರು. ಸಿದ್ಧಾದಿ ಪುರುಷರು ಕಾಯಿಕ ವ್ಯಾಪಾರದಿಂದಲೂ ವಿಷಯ ಸೇವನೆಯಿಂದಲೂ ಬೇರೆಯಾದ ಮಿಕ್ಕ ಕಾರಣಗಳಿಂದಲೂ ಕೂಡ ಮೃತರಾಗುವರು. ಮತ್ತು ಪ್ರಜಾಹಿತೈಷಿಗಳಾದ ಮುನಿಗಳು ದ್ವಾಪರ ಯುಗದಲ್ಲಿ ಜನನವಾಗುವರು. ನಾಗವೀಥಿಗಿಂತಲೂ ಉತ್ತರ ದಿಗ್ಭಾಗದಲ್ಲಿಯೂ ಸಪ್ತರ್ಷಿಗಳ ಮಾರ್ಗಕ್ಕಿಂತಲೂ ದಕ್ಷಿಣ ಭಾಗದಲ್ಲಿಯೂ ಇರುವ ಮಾರ್ಗವೇ ಸೂರ್ಯನ ಉತ್ತರ ಪಂಥವಾಗಿದೆ. ಅದಕ್ಕೆ ದೇವಯಾನವೆಂಬ ನಾಮವು ಪ್ರಾಪ್ತವಾಗಿದೆ. ಅಲ್ಲಿ ವಾಸ ಮಾಡತಕ್ಕವರೆಲ್ಲರೂ ವಿಮಲರೂ ಬ್ರಹ್ಮಚಾರಿಗಳೂ ಸಿದ್ಧಪುರುಷರೂ ಆಗಿರುವರು. ಅದರಿಂದ ಅವರು ಈ ಸಂಸಾರದಿಂದ ಜಿಗುಪ್ಸಿತರಾಗಿ
ಜನನ ಮರಣಾತೀತರಾಗಿರುವರು. ಊರ್ಧ್ವ ರೇತಸ್ಕರೂ 88,000 ಸಂಖ್ಯಾಕರೂ ಆದ ಮಹರ್ಷಿಗಳು ಸೂರ್ಯದೇವನ ಉತ್ತರ ಮಾರ್ಗವನ್ನು ಹೊಂದಿ ಪ್ರಳಯ ಕಾಲದವರೆಗೂ ಸ್ಥಿರವಾಗಿರುವರು. ಆ ಮಹಾತ್ಮರು ಈ ವಿಧವಾದ ಪರಿಶುದ್ಧವಾದ ಸತ್ಕರ್ಮಾನುಷ್ಠಾನಗಳಿಂದ ಜರಾಮರಣ ವರ್ಜಿತರಾಗಿ ಮುಕ್ತರಾಗುವರು. ಪ್ರಳಯ ಕಾಲದವರೆಗೂ ಇರುವ ಸ್ಥಿರವಾದ ಸ್ಥಾನವನ್ನು ಪಡೆದವರು ಮುಕ್ತರ ಗುಂಪಿಗೆ ಸೇರಿರುವರು. ಇದು ತ್ರೈಲೋಕ್ಯ ಸ್ಥಿತಿ ಕಾಲವು. ಪುನರಾವೃತ್ತಿರಹಿತವಾದ ಮಾರ್ಗಗಾಮಿಗಳಾದ ಮುನಿಗಳ ಮಾರ್ಗವು ಅತಿರಿಕ್ತವು. ಬ್ರಹ್ಮಹತ್ಯದಿಂದ ಪಾಪವನ್ನು, ಅಶ್ವಮೇಧದಿಂದ ಪುಣ್ಯವನ್ನು ಪಡೆದವರ ಮಾರ್ಗವು ಅತಿರಿಕ್ತವಾಗಿರುವುದು. ಊರ್ಧ್ವ ರೇತಸ್ಕರಾದ ಮುನಿಗಳ ಪುಣ್ಯ ಪಾಪಗಳೆಲ್ಲವೂ ಪ್ರಳಯಾಂತದಲ್ಲಿ ಕ್ಷಯವಾಗುವವು. ಋಷಿಗಳ ಲೋಕಕ್ಕಿಂತಲೂ ಮೇಲ್ಭಾಗದಲ್ಲಿ ಧ್ರುವಲೋಕವು ಸುಪ್ರಸಿದ್ಧವಾಗಿರುವುದು. ಆ ಮೂರನೆಯದು ದಿವ್ಯವೂ ತೇಜಸ್ವಿಯೂ ಆಕಾಶಗತವೂ ಆದ ಲೋಕವೇ ಶ್ರೀ ಮಹಾವಿಷ್ಣುವಿನ ವೈಕುಂಠ ಲೋಕವಾಗಿದೆ. ಯಾವ ಸ್ಥಾನವನ್ನು ಹೊಂದಿದವರಿಗೆ ಲೇಷ ಮಾತ್ರವೂ ದುಃಖವಿಲ್ಲವೋ, ಲೋಕದಲ್ಲಿ ಸಾಧುಗಳೆಂದು ಪ್ರಖ್ಯಾತರಾದ ಧ್ರುವಾದಿಗಳು ಸ್ಥಿರವಾಗಿ ನಿತ್ಯ ಸುಖವನ್ನು ಎಲ್ಲಿ ಪಡೆಯುತ್ತಿರುವರೋ ಅದೇ ಶ್ರೀ ವಿಷ್ಣುವಿನ ವೈಕುಂಠ ಸ್ಥಾನವು. ಅಂತಹ ವೈಕುಂಠವನ್ನು ಹೊಂದಿದವರು ನಿತ್ಯ ಸುಖವನ್ನು ಪಡೆಯುವರೆಂದು ಸೂತರು ಮುನಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಜ್ಯೋತಿಷ್ಪ್ರಚಾರೋ ನಾಮ ಪಂಚಾಶತ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 51ನೆಯ ಅಧ್ಯಾಯವಾದ ಜ್ಯೋತಿರ್ಮಂಡಲ ವರ್ಣನೆ, ಸೂರ್ಯಮಂಡಲ, ಚಂದ್ರಮಂಡಲ, ನಕ್ಷತ್ರಮಂಡಲ, ಧ್ರುವಮಂಡಲ ಇತ್ಯಾದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಕೃತಾಸುತಂ. ಶ್ರೀಕೃಷ್ಣಾಯ ನಮಃ.